ನಮಸ್ಕಾರ ಸ್ನೇಹಿತರೆ, ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ದೇವರಿಗಾಗಿ ಒಂದು ವಿಶೇಷವಾದ ಸ್ಥಳ ಇರುತ್ತದೆ. ಅದನ್ನು ನಾವು ದೇವರ ಮನೆ, ಪೂಜಾ ಕೋಣೆ ಅಥವಾ ಪೂಜಾ ಸ್ಥಳ ಎಂದು ಕರೆಯುತ್ತೇವೆ. ದೇವರ ಮನೆಯಲ್ಲಿ ನಾವು ಪ್ರತಿದಿನ ಪೂಜೆ ಮಾಡುತ್ತೇವೆ, ದೀಪ ಹಚ್ಚುತ್ತೇವೆ, ದೇವರನ್ನು ನೆನೆಸಿಕೊಳ್ಳುತ್ತೇವೆ. ಆದರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಪೂಜೆಯ ಶಿಸ್ತಿನ ಅಡ್ಡಿಯಾಗಬಹುದು. ಇಂದು ಈ ವಿಡಿಯೋದಲ್ಲಿ ದೇವರ ಮನೆಯಲ್ಲಿ ಮಾಡಬಾರದ ಪ್ರಮುಖ ತಪ್ಪುಗಳು ಯಾವುವು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಈ ಮಾಹಿತಿಗಳು ಬಹುತೇಕ ನಮ್ಮ ಹಿಂದೂ ಸಂಪ್ರದಾಯಗಳು ಮತ್ತು ಮನೆಗಳಲ್ಲಿ ಪಾಲಿಸಿಕೊಂಡು ಬರುವ ಆಚರಣೆಗಳಿಗೆ ಸಂಬಂಧಿಸಿದವು. ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಿಸುವುದು ಉತ್ತಮ. ದೇವರ ಮನೆಯನ್ನು ಅಶುದ್ಧವಾಗಿ ಇಡುವುದು. ಮೊದಲನೆಯ ತಪ್ಪು, ದೇವರ ಮನೆಯನ್ನು ಸ್ವಚ್ಛವಾಗಿಡದೇ ಇರುವುದು. ದೇವರ ಮನೆ ಎಂದರೆ ಮನೆಯ ಪವಿತ್ರ ಸ್ಥಳ ಎಂದು ನಾವು ಭಾವಿಸುತ್ತೇವೆ. ಆದ್ದರಿಂದ ಅಲ್ಲಿ ಧೂಳು, ಹಳೆಯ ಹೂವುಗಳು, ಒಣಗಿದ ಎಲೆಗಳು ಅಥವಾ ಪೂಜೆಯ ನಂತರ ಉಳಿದ ವಸ್ತುಗಳನ್ನು ಹಾಗೆಯೇ ಇಡಬಾರದು. ಪ್ರತಿದಿನ ಸಾಧ್ಯವಾದಷ್ಟು ಸ್ವಚ್ಛಗೊಳಿಸಿ. ಹಳೆಯ ಹೂವುಗಳನ್ನು ತೆಗೆದುಹಾಕಿ ದೇವರ ಮುಂದೆ ಇರುವ ಸ್ಥಳವನ್ನು ಒರೆಸಿ. ದೀಪದ ಸುತ್ತಲೂ ಎಣ್ಣೆ ಅಥವಾ ತುಪ್ಪ ಚೆಲ್ಲಿದ್ದರೆ ಸ್ವಚ್ಛಗೊಳಿಸಿ. ಸ್ವಚ್ಛವಾದ ಸ್ಥಳದಲ್ಲಿ ಪೂಜೆ ಮಾಡುವುದರಿಂದ ನಮ್ಮ ಮನಸ್ಸಿಗೂ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಒಣಗಿದ ಹೂವುಗಳನ್ನು ದೇವರ ಮುಂದೆ ಇಡುವುದು. ಎರಡನೆಯ ತಪ್ಪು, ದೇವರಿಗೆ ಅರ್ಪಿಸಿದ ಹೂವುಗಳು ಒಣಗಿ ಹೋದರೂ ಅವುಗಳನ್ನು ಹಲವು ದಿನಗಳವರೆಗೆ ಹಾಗೆಯೇ ಇಡುವುದು. ಹೂವುಗಳನ್ನು ದೇವರಿಗೆ ಭಕ್ತಿಯಿಂದ ಅರ್ಪಿಸುತ್ತೇವೆ, ಆದರೆ ಅವು ಒಣಗಿ ಹೋದ ನಂತರ ಅವುಗಳನ್ನು ತೆಗೆದುಹಾಕುವುದು ಉತ್ತಮ. ಪ್ರತಿದಿನ ಅಥವಾ ನಿಯಮಿತವಾಗಿ ಹಳೆಯ ಹೂವುಗಳನ್ನು ತೆಗೆದು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ. ದೇವರಿಗೆ ಹೊಸ ಹೂವುಗಳನ್ನು ಅರ್ಪಿಸುವಾಗ ಸಾಧ್ಯವಾದಷ್ಟು ಸ್ವಚ್ಛವಾದ ಹೂವುಗಳನ್ನು ಬಳಸುವುದು ಒಳ್ಳೆಯ ಆಚರಣೆ. ನಂದಿ ಹೋದ ದೀಪವನ್ನು ಹಾಗೆಯೇ ಬಿಡುವುದು. ಮೂರನೆಯ ತಪ್ಪು, ದೀಪ ಹಚ್ಚಿ ಅದರ ಬಗ್ಗೆ ಗಮನ ಕೊಡದೇ ಇರುವುದು. ದೀಪವು ನಮ್ಮ ಸಂಪ್ರದಾಯದಲ್ಲಿ ಜ್ಞಾನ ಮತ್ತು ಬೆಳಕಿನ ಸಂಕೇತ. ದೀಪ ಹಚ್ಚಿದ ನಂತರ ಸುರಕ್ಷಿತವಾಗಿ ಇಡಿ. ದೀಪಕ್ಕೆ ಬೇಕಾದಷ್ಟು ಎಣ್ಣೆ ಅಥವಾ ತುಪ್ಪ ಇದೆಯೇ ಎಂದು ಗಮನಿಸಿ. ಅದೇ ಸಮಯದಲ್ಲಿ ದೀಪವನ್ನು ಮಕ್ಕಳ ಕೈಗೆ ಸಿಗದಂತೆ ಮತ್ತು ಸುಲಭವಾಗಿ ಬೆಂಕಿ ತಗುಲದ ಸ್ಥಳದಲ್ಲಿ ಇಡುವುದು ಬಹಳ ಮುಖ್ಯ. ಭಕ್ತಿಯ ಜೊತೆಗೆ ಸುರಕ್ಷತೆಯನ್ನು ನಾವು ಗಮನಿಸಬೇಕು. ದೇವರ ಮನೆಯಲ್ಲಿ ಅನಗತ್ಯ ವಸ್ತುಗಳನ್ನು ಇಡುವುದು. ನಾಲ್ಕನೆಯ ತಪ್ಪು, ದೇವರ ಮನೆಯನ್ನು ಸಾಮಾನು ಇಡುವ ಜಾಗವನ್ನು ಮಾಡಬಾರದು. ಕೆಲವೊಮ್ಮೆ ಪೂಜಾ ಕೋಣೆಯಲ್ಲಿ ಕೀಗಳು, ಪರ್ಸ್, ಬಿಲ್ಗಳು, ಕಾಗದಗಳು, ಔಷಧಿಗಳು ಅಥವಾ ಬೇರೆ ವಸ್ತುಗಳನ್ನು ಇಡುತ್ತೇವೆ. ದೇವರ ಮನೆಗೆ ಸಾಧ್ಯವಾದಷ್ಟು ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನೇ ಇಡುವುದು ಒಳ್ಳೆಯದು. ಪೂಜಾ ಸ್ಥಳ ಸರಳವಾಗಿ ಮತ್ತು ಸ್ವಚ್ಛವಾಗಿ ಇದ್ದರೆ ಮನಸ್ಸಿಗೂ ಏಕಾಗ್ರತೆ ಬರುತ್ತದೆ. ದೇವರ ಮೂರ್ತಿಗಳನ್ನು ಅತಿಯಾಗಿ ತುಂಬಿಸುವುದು. ಐದನೆಯ ತಪ್ಪು, ದೇವರ ಮೂರ್ತಿಗಳು ಮತ್ತು ಫೋಟೋಗಳನ್ನು ಅತಿಯಾಗಿ ತುಂಬಿಸುವುದು. ಮನೆಯಲ್ಲಿ ಇರುವ ದೇವರ ಮೂರ್ತಿಗಳು ಅಥವಾ ಚಿತ್ರಗಳು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿರಬಹುದು, ಆದರೆ ಪೂಜಾ ಸ್ಥಳದಲ್ಲಿ ಜಾಗವಿಲ್ಲದಷ್ಟು ವಸ್ತುಗಳನ್ನು ತುಂಬಿಸುವ ಬದಲು ಸರಳವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡುವುದು ಉತ್ತಮ. ಯಾವ ದೇವರನ್ನು ಪೂಜಿಸುತ್ತೀರೋ ಅವರ ಮುಂದೆ ಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡಲು ಸಾಕಷ್ಟು ಜಾಗ ಇರಲಿ. ಒಡೆದ ಮೂರ್ತಿ ಅಥವಾ ಹಾನಿಗೊಳಗಾದ ವಸ್ತುಗಳನ್ನು ಹಾಗೆಯೇ ಇಡುವುದು. ಆರನೆಯ ವಿಷಯ ಬಹಳ ಮುಖ್ಯ, ದೇವರ ಮೂರ್ತಿ ಅಥವಾ ಪೂಜಾ ವಸ್ತುಗಳು ಆಕಸ್ಮಿಕವಾಗಿ ಒಡೆದರೆ ಅಥವಾ ಹಾನಿಗೊಳಗಾದರೆ ಅದನ್ನು ನಿರ್ಲಕ್ಷಿಸಿ. ಹಾಗೆಯೇ ಇಡುವ ಬದಲು ನಿಮ್ಮ ಕುಟುಂಬದ ಹಿರಿಯರು ಅಥವಾ ನಿಮ್ಮ ಸಂಪ್ರದಾಯ ತಿಳಿದಿರುವ ಅರ್ಚಕರ ಸಲಹೆ ಪಡೆಯಿರಿ. ಎಲ್ಲ ಒಡೆದ ವಸ್ತುಗಳಿಗೂ ಒಂದು ನಿಯಮ ಎನ್ನುವುದಿಲ್ಲ, ಆದ್ದರಿಂದ ಭಯಪಡುವ ಅಗತ್ಯವಿಲ್ಲ. ಪೂಜಾ ಸ್ಥಳದಲ್ಲಿ ಜಗಳ ಮಾಡುವುದು. ಏಳನೆಯ ತಪ್ಪು, ದೇವರ ಮನೆಯ ಮುಂದೆ ಜಗಳ, ಕೋಪ ಅಥವಾ ಜೋರಾಗಿ ಕೂಗುವುದು. ದೇವರ ಮನೆ ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಥಳ. ಆದ್ದರಿಂದ ಸಾಧ್ಯವಾದಷ್ಟು ಆ ಸ್ಥಳದಲ್ಲಿ ಶಾಂತ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಸಮಸ್ಯೆ ಬಂದಾಗಲೂ ದೇವರ ಮುಂದೆ ಕುಳಿತು ಸ್ವಲ್ಪ ಸಮಯ ಶಾಂತವಾಗಿರುವ ಅಭ್ಯಾಸ ಮಾಡಬಹುದು. ಇದು ಯಾವುದೇ ಅಂಧನಂಬಿಕೆಯ ವಿಷಯವಲ್ಲ. ಶಾಂತವಾದ ವಾತಾವರಣವು ನಮ್ಮ ಮನಸ್ಸಿನ ಏಕಾಗ್ರತೆಗೆ ಸಹಾಯ ಮಾಡುತ್ತದೆ. ಪೂಜೆಯನ್ನು ಕೇವಲ ಹಣಕ್ಕಾಗಿ ಮಾಡುವುದು. ಎಂಟನೆಯ ತಪ್ಪು, ದೇವರನ್ನು ಕೇವಲ ಬೇಡಿಕೆಗಳನ್ನು ಈಡೇರಿಸುವ ಸಾಧನವಾಗಿ ನೋಡುವುದು. ದೇವರ ಬಳಿ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವುದು ತಪ್ಪಲ್ಲ, ಆದರೆ ಪೂಜೆ ಎಂದರೆ ಕೇವಲ ಹಣ, ಆಸ್ತಿ ಅಥವಾ ಯಶಸ್ಸಿಗಾಗಿ ಮಾಡುವ ಕೆಲಸ ಎಂದುಕೊಳ್ಳಬಾರದು. ಕೃತಜ್ಞತೆ, ಒಳ್ಳೆಯ ಮನಸ್ಸು, ದಯೆ, ಸತ್ಯ ಮತ್ತು ಧರ್ಮದ ಜೀವನ ಇವುಗಳು ಭಕ್ತಿಯ ಜಾಗ.
ದೇವರ ಮುಂದೆ ಕುಳಿತು ಕೆಲವು ನಿಮಿಷ ಮನಸ್ಸನ್ನು ಶಾಂತಗೊಳಿಸುವುದೇ ದೊಡ್ಡ ಪ್ರಾರ್ಥನೆಯಾಗಬಹುದು. ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ಪೂಜೆ ಮಾಡುವುದು. 9ನೇ ತಪ್ಪು. ಪೂಜೆಯ ಸಮಯದಲ್ಲಿ ಮೊಬೈಲ್ನಲ್ಲಿ ಅನಗತ್ಯವಾಗಿ ಮಾತನಾಡುವುದು ಅಥವಾ ಸೋಷಿಯಲ್ ಮೀಡಿಯಾ ನೋಡುವುದು. ಇದು ಧಾರ್ಮಿಕ ನಿಯಮಕ್ಕಿಂತ ಹೆಚ್ಚು ಏಕಾಗ್ರತೆಯ ವಿಷಯ. ಪೂಜೆ ಮಾಡುವಾಗ ಮೊಬೈಲನ್ನು ಸೈಲೆಂಟ್ ಮೋಡ್ನಲ್ಲಿ ಇಟ್ಟು ಕೆಲವು ನಿಮಿಷ ಸಂಪೂರ್ಣವಾಗಿ ದೇವರ ಕಡೆ ಗಮನ ಕೊಡಿ. 5 ನಿಮಿಷವಾದರೂ ಮನಸ್ಸನ್ನು ಬೇರೆ ವಿಷಯಗಳಿಂದ ದೂರವಿಟ್ಟು ಪ್ರಾರ್ಥನೆ ಮಾಡಿದರೆ ಅದು ನಮಗೆ ಹೆಚ್ಚು ನೆಮ್ಮದಿ ಕೊಡಬಹುದು. ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಸ್ವಚ್ಛತೆ ಕಾಪಾಡದಿರುವುದು. 10ನೇ ತಪ್ಪು. ನೈವೇದ್ಯದ ವಿಷಯದಲ್ಲಿ ಸ್ವಚ್ಛತೆ ಕಡೆಗಣಿಸುವುದು. ದೇವರಿಗೆ ಅರ್ಪಿಸುವ ಆಹಾರವನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ ತಯಾರಿಸಿ. ಅಡುಗೆ ಮಾಡುವಾಗ ಸ್ವಚ್ಛತೆ ಕಾಪಾಡಿ. ಆಹಾರವನ್ನು ಸ್ವಚ್ಛವಾದ ಪಾತ್ರೆಯಲ್ಲಿ ಇಟ್ಟು ದೇವರಿಗೆ ಅರ್ಪಿಸಿ. ನೈವೇದ್ಯದ ಹೆಸರಿನಲ್ಲಿ ವ್ಯರ್ಥವಾಗಿ ಆಹಾರ ತಯಾರಿಸುವ ಬದಲು ಮನೆಯವರು ಸೇವಿಸಬಹುದಾದಷ್ಟು ಪ್ರಮಾಣದಲ್ಲಿ ತಯಾರಿಸುವುದು ಉತ್ತಮ. ಆಹಾರವನ್ನು ಗೌರವಿಸುವುದು ಒಂದು ರೀತಿಯ ಕೃತಜ್ಞತೆ. ದೇವರ ಮುಂದೆ ಪಾದರಕ್ಷೆ ಅಥವಾ ಅಶುದ್ಧ ವಸ್ತುಗಳನ್ನು ಇಡುವುದು. 11ನೇ ತಪ್ಪು. ಪಾದರಕ್ಷೆಗಳು ಅಥವಾ ಅಶುದ್ಧ ವಸ್ತುಗಳನ್ನು ದೇವರ ಮನೆಯ ಹತ್ತಿರ ಇಡುವುದು. ನಮ್ಮ ಸಂಪ್ರದಾಯದಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಇಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಆದ್ದರಿಂದ ಫುಟ್ವೇರ್, ಕಸದ ವಸ್ತುಗಳು ಮತ್ತು ಇತರ ಅಶುದ್ಧ ವಸ್ತುಗಳನ್ನು ಪೂಜಾ ಸ್ಥಳದಿಂದ ದೂರವಿಡಿ. ದೇವರ ಮನೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಅದು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರುವುದು ಮುಖ್ಯ. ಪೂಜೆ ಮಾಡುವಾಗ ಮನಸ್ಸನ್ನು ಬೇರೆ ಕಡೆ ಇಡುವುದು. 12ನೇ ತಪ್ಪು. ದೇಹ ಪೂಜಾ ಕೋಣೆಯಲ್ಲಿದ್ದರೂ ಮನಸ್ಸು ಬೇರೆ ಕಡೆ ಇರುವುದು. ಮಂತ್ರಗಳನ್ನು ಕೇಳುತ್ತಾ ದೀಪ ಹಚ್ಚುತ್ತಾ ಮನಸ್ಸಿನಲ್ಲಿ ಬೇರೆ ವಿಚಾರಗಳನ್ನೇ ಯೋಚಿಸುತ್ತಿದ್ದರೆ ಪೂಜೆಯ ಶಾಂತ ಅನುಭವ ನಮಗೆ ಸಿಗುವುದಿಲ್ಲ. ಆದ್ದರಿಂದ ಪೂಜೆ ಮಾಡುವಾಗ ನಿಧಾನವಾಗಿ ಉಸಿರಾಡಿ, ದೇವರ ರೂಪವನ್ನು ನೋಡಿ. ಕೆಲವು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಳ್ಳಿ. ಇದು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಸರಳ ಅಭ್ಯಾಸ. ಹಾಗಾದರೆ ದೇವರ ಮನೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು? ಮೊದಲನೆಯದಾಗಿ ಪ್ರತಿದಿನ ಅಥವಾ ನಿಯಮಿತವಾಗಿ ಸ್ವಚ್ಛಗೊಳಿಸಿ. 2ನೇದು ಹಳೆಯ ಹೂವು ಮತ್ತು ಪೂಜೆಯ ಉಳಿಕೆಗಳನ್ನು ತೆಗೆದುಹಾಕಿ. 3ನೇದು ದೀಪವನ್ನು ಸುರಕ್ಷಿತವಾಗಿ ಹಚ್ಚಿ. 4ನೇದು ಪೂಜಾ ಸಾಮಗ್ರಿಗಳನ್ನು ಅಚ್ಚುಕಟ್ಟಾಗಿ ಇಡಿ. 5ನೇದು ಪೂಜೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಮೊಬೈಲ್ನಿಂದ ದೂರವಿಡಿ. 6ನೇದಾಗಿ ದೇವರ ಮುಂದೆ ಕೆಲವೇ ನಿಮಿಷವಾದರೂ ಶಾಂತವಾಗಿ ಕುಳಿತುಕೊಳ್ಳಿ. 7ನೇದು ದೇವರನ್ನು ನೆನೆಯುವುದರ ಜೊತೆಗೆ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿ. ಏಕೆಂದರೆ ದೇವರ ಪೂಜೆ ಕೇವಲ ದೇವರ ಕೋಣೆಯಲ್ಲಿ ಮುಗಿಯುವುದಿಲ್ಲ. ನಾವು ಇತರರೊಂದಿಗೆ ಹೇಗೆ ಮಾತನಾಡುತ್ತೇವೆ, ಹೇಗೆ ನಡೆದುಕೊಳ್ಳುತ್ತೇವೆ, ಕಷ್ಟದಲ್ಲಿರುವವರಿಗೆ ಹೇಗೆ ಸಹಾಯ ಮಾಡುತ್ತೇವೆ, ಇವುಗಳೆಲ್ಲವೂ ನಮ್ಮ ಭಕ್ತಿ ಕಾಣಬೇಕು. ಸ್ನೇಹಿತರೆ, ದೇವರ ಮನೆಯಲ್ಲಿ ಯಾವ ವಸ್ತು ಎಲ್ಲಿರಬೇಕು ಎಂಬುದಕ್ಕಿಂತಲೂ ಮುಖ್ಯವಾದದ್ದು ನಮ್ಮ ಮನಸ್ಸಿನ ಶುದ್ಧತೆ ಮತ್ತು ನಮ್ಮ ನಡೆನುಡಿ. ಮನೆಯಲ್ಲಿ ದೊಡ್ಡದಾದ ಪೂಜಾ ಕೋಣೆ ಇರಬೇಕೆಂದೇನಿಲ್ಲ. ಚಿಕ್ಕದಾದ ಒಂದು ಸ್ಥಳದಲ್ಲಿ ಒಂದು ದೀಪ ಹಚ್ಚಿ ಕೆಲವು ನಿಮಿಷ ಭಕ್ತಿಯಿಂದ ದೇವರನ್ನು ನೆನೆದರೂ ಸಾಕು. ದೇವರ ಮುಂದೆ ಕುಳಿತುಕೊಂಡಾಗ ನಮ್ಮ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡೋಣ. ನಮ್ಮ ಮಾತಿನಲ್ಲಿ ಸತ್ಯ ಇರಲಿ, ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ, ನಮ್ಮ ಮನಸ್ಸಿನಲ್ಲಿ ದಯೆ ಇರಲಿ. ಇದೇ ನಿಜವಾದ ಭಕ್ತಿಯ ಅರ್ಥ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಭಕ್ತಿಯ, ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ದೇವರ ಅನುಗ್ರಹ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ. ಧನ್ಯವಾದಗಳು.